ಎಸ್, ಇನ್ನು ಇವತ್ತು RCBಯ ವಿಜಯೋತ್ಸವದಲ್ಲಿ ಏನ್ ಕಾಲ್ ತುಳಿತವನ್ನ ನಡೆದಿತ್ತು, ಅದರ ಸ್ವಯಂ ಪ್ರೇರಿತವಾಗಿ ಏನು ದೂರುದು ಕೂಡ ದಾಖಲಾಗಿತ್ತು. ಹೈಕೋರ್ಟ್ 12ನೇ ತಾರೀಕಿನಂದು ಅದನ್ನ ಮುಂದೂಡಲಾಗಿದೆ. ಆದ್ರೆ ಇವುಗಳ ನಡುವೆ ವಿಧಾನಸೌಧ ಮೆಟ್ಟಿಲ ಮೇಲೆ ಏನು RCB ಆಟಗಾರರಿಗೆ ನಡೆದಂತಹ ಸನ್ಮಾನವನ್ನ ನೋಡಿ ಬಳಿಕ ಜನರು ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ ನುಗ್ಗಿದ್ರು. ಕ್ರೀಡಾಂಗಣಕ್ಕೆ ಎಂಟ್ರಿ ಕೊಡುವ ಗೇಟ್ಗಳು ಎಲ್ಲವೂ ಶಾಂತವಾಗಿವಿತ್ತು. ಆದರೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಶುರುವಾಯಿತು ನೋಡಿ ಕಿರುಚಾಟ. ತಾ ಮುಂದು ನಾ ಮುಂದು ಅಂತ ಹೇಳುತ್ತಾ ನುಗ್ಗಲು ಶುರು ಮಾಡಿದ ಅಭಿಮಾನಿಗಳಿಂದಾಗಿ ಕಾಲ್ ತುಳಿತ ಉಂಟಾಗಿತ್ತು. ಆದ್ರೆ ಇದಕ್ಕೆಲ್ಲ ಕಾರಣ ಭದ್ರತಾ ವೈಫಲ್ಯ, ಆಯೋಜಕರೇ ಕಾರಣ ಅಂತ ಆರೋಪವು ಕೇಳಿ ಬಂದಿತ್ತು. ಆದ್ರೆ ಇದೀಗ ಕಾಂಗ್ರೆಸ್ ನಾಯಕರು ಕಾಲ್ ತುಳಿತಕ್ಕೆ ಪ್ರಮುಖ ಕಾರಣ ವಿಪಕ್ಷಗಳ ಟ್ವೀಟ್ ಅಂತ ಹೇಳಿದ್ದಾರೆ. RCBಯ ವಿಜಯೋತ್ಸವದ ವೇಳೆ ಉಂಟಾದ ಕಾಲ್ ತುಳಿತದಿಂದ 11 ಮಂದಿ ಅಮಾಯಕರು ಬಲಿಯಾಗಿದ್ದಾರೆ. ಆದ್ರೆ ವಿಪಕ್ಷಗಳು ಇದಕ್ಕೆಲ್ಲ ಕಾರಣ ಅಂತ ರಾಜ್ಯದ CM DCM ಎಂದು ಆರೋಪವನ್ನ ಮಾಡ್ತಿದ್ದಾರೆ ಈ ವಿರೋಧ ಪಕ್ಷದ. ಆದ್ರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಕೈ ನಾಯಕರು ಕೂಡ ಬಿಜೆಪಿ JDS ಟ್ವೀಟ್ಗಳೇ ಕಾಲ್ ತುಳಿತಕ್ಕೆ ಕಾರಣ ಅಂತ ಆರೋಪಿಸಿದ್ದಾರೆ. ಇದೀಗ KPCC ವಕ್ತಾರ ವಿಪಕ್ಷಗಳ ವಿರುದ್ಧ DGPಗೆ ದೂರನ್ನ ನೀಡಿದ್ದು ಬಿಜೆಪಿ JDS ಟ್ವೀಟ್ಗಳೇ ಕಾಲ್ ತುಳಿತಕ್ಕೆ ಕಾರಣ ಅಂತ ದೂರನ್ನ ನೀಡಿದ್ದಾರೆ. ಹಾಗಿದ್ರೆ KPCC ವಕ್ತಾರ ಅವ್ರು ಕೊಟ್ಟಂತ ಕಂಪ್ಲೇಂಟ್ ಮತ್ತೆ ಏನಿದೆ ಅಂತ ನೋಡೋದಾದ್ರೆ RCB ಗೆಲ್ಲುತ್ತಿದ್ದಂತೆ ಅವ್ರು ಏನ್ ಹೇಳಿದ್ದಾರೆ ಕಾರಣ, RCB IPL ಗೆಲ್ಲುತ್ತಿದ್ದಂತೆ ಬೆಂಗಳೂರಿನಲ್ಲಿ ವಿಜಯೋತ್ಸವ ಆಚರಿಸುವುದಾಗಿ ಎಲ್ಲೆಡೆ ಸುದ್ದಿಯಾಗಿತ್ತು. ಈ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಒಮ್ಮೆ ವಿಜಯೋತ್ಸವ ನಡೆಯುತ್ತೆ ಒಮ್ಮೆ ನಡೆಯಲ್ಲ ಅಂತ ಹೇಳುತ್ತಾ ಅಭಿಮಾನಿಗಳನ್ನ ಗೊಂದಲ ಸೃಷ್ಟಿಸಿತು. ಈ ವೇಳೆ ಬಿಜೆಪಿ ಮತ್ತು JDS ಪಕ್ಷದ ಹಲವು ನಾಯಕರು ಕಾಂಗ್ರೆಸ್ ಪಕ್ಷದ ಅಧಿಕಾರದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು. ಅಲ್ಲದೆ ವಿಜಯೋತ್ಸವ ಮಾಡಿಸಬೇಕು ಅಂತ ಆಗ್ರಹಿಸಿದ್ರು. ವಿಜಯೋತ್ಸವ ಆರಂಭಕ್ಕೂ ಮುನ್ನವೇ ಬಿಜೆಪಿ JDS ಪಕ್ಷಗಳು RCB ವಿಜಯೋತ್ಸವದ ಕುರಿತು ಟ್ವೀಟ್ ಮಾಡುತ್ತಲೇ ಇತ್ತು. ಇದೀಗ KPCC ವಕ್ತಾರ ಲಕ್ಷ್ಮಣ್ ಅವರು ಬಿಜೆಪಿ JDS ಟ್ವೀಟ್ಗಳೇ ಕಾಲ್ ತುಳಿತಕ್ಕೆ ಕಾರಣ ಅಂತ ದೂರುಗಳನ್ನು ನೀಡಿದ್ದಾರೆ. ವಿಪಕ್ಷಗಳ ವಿರುದ್ಧ DGPಗೆ ಕಾಂಗ್ರೆಸ್ KPCC ವಕ್ತಾರ ಲಕ್ಷ್ಮಣ್ ನೇತೃತ್ವದಲ್ಲಿ ಇವತ್ತು ದೂರನ್ನು ಕೂಡ ನೀಡಲಾಗಿದೆ. ಆಮೇಲೆ ಅವ್ರು ಹೇಳ್ತಾರೆ, DGP ಭೇಟಿ ಬಳಿಕ ವಕ್ತಾರ ಲಕ್ಷ್ಮಣ್ ಮಾತನಾಡಿ ಏನ್ ಹೇಳ್ತಾರೆ, ವಿಕ್ಟ್ರಿ ಪರೇಡ್ ರದ್ದು ಮಾಡಿದ್ದನ್ನ ಪ್ರಶ್ನಿಸಿ ಬಿಜೆಪಿ JDS ಟ್ವೀಟ್ ಮಾಡಿದೆ. ವಿಪಕ್ಷಗಳ ಎಕ್ಸ್ ಪೋಸ್ಟ್ ನಿಂದಲೇ ಕಾಲ್ ತುಳಿತ ನಡೆದಿದೆ. ಎಕ್ಸ್ ಮೂಲಕವೇ ಪೋಸ್ಟ್ ಮಾಡಿದ್ದರಿಂದಲೇ ಯುವಕರು ಉದ್ರೇಕಗೊಂಡಿದ್ದಾರೆ, ಕ್ರೀಡಾಂಗಣದತ್ತ ಬಂದಿದ್ರು ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಇವರ ಕಾಲ್ ತುಳಿತ ಪ್ರಕರಣಕ್ಕೆ ವಿಪಕ್ಷಗಳು CM ಮತ್ತೆ DCM ಕಾರಣ ಅಂತ ವಿಪಕ್ಷಗಳು ಹೇಳಿದ್ವು. ಓಕೆ, ಈಗ KPCC ವಕ್ತಾರ ಲಕ್ಷ್ಮಣ್ ಅವರು ಹೇಳ್ತಾರೆ, ಈ ಒಂದು ಕಾಲ್ ತುಳಿತಕ್ಕೆ ವಿಪಕ್ಷಗಳು ಕಾರಣ, ಅವ್ರು ಮಾಡಿರುವಂತಹ ಎಕ್ಸ್ ನಲ್ಲಿ ಅವ್ರು ಮಾಡಿರುವಂತಹ ಪೋಸ್ಟ್ಗಳೇ ಕಾರಣ ಅಂತ ಇವ್ರು ಹೇಳ್ತಾರೆ. ನಾನು ಒಪ್ಕೋತೀನಿ, ಕಾಂಗ್ರೆಸ್ ಮತ್ತು ಬಿಜೆಪಿಗಳು ಪರ ವಿರೋಧ ಚರ್ಚೆ ಮಾಡಿ ಒಪ್ಕೋತೀನಿ. ಆದ್ರೆ ನಿಮ್ಮಿಬ್ಬರ ನಡುವೆ ಒಬ್ಬ ಅಧಿಕಾರಿ, ದೊಡ್ಡ ಮಟ್ಟದ ಅಧಿಕಾರಿ, ಅವ್ರನ್ನ ಅಮಾನತು ಮಾಡೋದು ಯಾಕೆ ಅನಿವಾರ್ಯತೆ ಬಂತು? ಹಾಗಿದ್ರೆ ಆ ಒಂದು ಜವಾಬ್ದಾರಿನ ನೀವು ವಿಪಕ್ಷದವರು ಆಡಳಿತ ಪಕ್ಷದ ಮೇಲೆ, ಆಡಳಿತ ಪಕ್ಷದವರು ವಿಪಕ್ಷದ ಮೇಲೆ ಆರೋಪಗಳನ್ನ ಮಾಡ್ತಿದ್ದೀರಿ. ಈ ಒಂದು ಕಾಲ್ ತುಳಿತ ಪ್ರಕರಣಕ್ಕೆ ನೀವು ಹೊಣೆ, ಅವ್ರು ಅಂತಾರೆ ನೀವು ಹೊಣೆ. ಆದ್ರೆ ನೀವಿಬ್ರು ಹೊಣೆ ಹೊತ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾಕೆ ದಯಾನಂದ್ ಅನ್ನುವಂತಹ ಒಬ್ಬ ಒಳ್ಳೆಯ ಅಧಿಕಾರಿಯನ್ನ ಯಾಕೆ ಅಮಾನತನ್ನ ಮಾಡಿದ್ರಿ? ನೀವು ರಾಜಕೀಯ ಬೇಳೆ ಬಯಸ್ಕೊಳ್ಳಿಕ್ಕಾಗಿ ಯಾರದೋ ತಲೆದಂಡ ಮಾಡ್ತೀರಾ ಎರಡೂ ಪಕ್ಷದವರು ಸೇರಿ? ಈಗ ಇಲ್ಲಿ ಒಂದು ಸ್ಪಷ್ಟ ಚಿತ್ರಣ ಏನ್ ಅರ್ಥ ಆಯ್ತು ಇವತ್ತಿನ ದಿನ ಅಂದ್ರೆ, ಮೊಟ್ಟ ಮೊದಲನೇದಾಗಿ ಬಿಜೆಪಿಗರು ಏನ್ ಮಾಡಿದ್ರು, ವಿಜಯೋತ್ಸವದ ಕುರಿತು ಏನು ಕಾಲ್ ತುಳಿತ ಪ್ರಕರಣ ಏರ್ಪಡ್ತು, ಆವಾಗ ಅವ್ರು ಕಾಂಗ್ರೆಸ್ನ ಮೇಲೆ ಗೂಬೆ ಕೂಡಿಸಿದ್ರು. ಇದಕ್ಕೆಲ್ಲದಕ್ಕೂ ಕೂಡ ಫೋಟೋ ಶೂಟು, ಇವ್ರ ಪೊಲಿಟಿಕಲ್ ಸ್ಟಂಟು, DCM ಮತ್ತೆ CM ಇವ್ರ ಫೋಟೋ ಸೆಷನ್ಗೋಸ್ಕರ ಈ ರೀತಿಯ ಕಾಲ್ ತುಳಿತ ಆಯ್ತು. ಅದಕ್ಕಾಗಿ 11 ಜನರ ಸಾವಿನ ಹೊಣೆ ಅವರೇ ಹೊರಬೇಕು ಅಂತ ಬಿಜೆಪಿ ಹೇಳ್ತು. ಇವತ್ತು ಲಕ್ಷ್ಮಣ್ ಅವರು ಹೇಳ್ತಾರೆ, KPCC ವಕ್ತಾರ ಲಕ್ಷ್ಮಣ್ ಅವರು, ಇಲ್ಲ, ಈ ಕಾಲ್ ತುಳಿತಕ್ಕೆ ಕಾರಣ ವಿಪಕ್ಷಗಳು ಅಂದು ಮಾಡಿದಂತಹ ಟ್ವೀಟ್ ನ ಪರಿಣಾಮವಾಗಿಯೇ ಅಭಿಮಾನಿಗಳು ಉದ್ರೇಕವಾಗಿದ್ರು, ಅದಕ್ಕಾಗಿ ಕ್ರೀಡಾಂಗಣದ ಕಡೆ ಬಂದ್ರು, ಅದಕ್ಕಾಗಿ 11 ಜನರ ಪ್ರಾಣ ಹೋಯ್ತು ಅಂತ ಲಕ್ಷ್ಮಣ್ ಅವರ ವಾದ. ಹಾಗಿದ್ರೆ ನಾನು ಒಂದು ಮಾತನ್ನ ಸ್ಪಷ್ಟಪಡಿಸ್ಬೇಕು, ಈಗ ಒಂದು ಪ್ರಶ್ನೆಯನ್ನ ಮಾಡಬೇಕು. ಬಿಜೆಪಿ ಆರೋಪ ಮಾಡುತ್ತೆ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಆರೋಪ ಮಾಡುತ್ತೆ ಬಿಜೆಪಿ ಮೇಲೆ. ನೀವಿಬ್ರು ಆರೋಪ ಪ್ರತ್ಯಾರೋಪದ ನಡುವೆ ಇದ್ದಾಗ ಯಾಕೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ದಯಾನಂದ್ ಅನ್ನೋರ್ನ ಯಾಕೆ ಅಮಾನತು ಮಾಡಿದ್ರಿ? ದಯಾನಂದ್ ಅವ್ರನ್ನ ಅಮಾನತು ಮಾಡಿದಾಗ ಯಾಕೆ ಸುಮ್ಮನಿತ್ತು ಬಿಜೆಪಿ? ಬಿಜೆಪಿ ಅದಕ್ಕೆ ನೇರ ಹೊಣೆ ಆಗಿದ್ರೆ ಲಕ್ಷ್ಮಣ್ ಅವರೇ ಯಾಕೆ ಇಂತಹ
ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿತ್ತು ನಿಮ್ಮ ಸರ್ಕಾರ. ಇದಕ್ಕೆ ಉತ್ತರ ಕೊಡಿ ಸ್ವಾಮಿ. ಯಾಕೆ ಒಬ್ಬ ಒಳ್ಳೆಯ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತು? ಇತಿಹಾಸದಲ್ಲಿ ಎಂದೂ ನಡೆಯದಂತಹ ಒಂದು ಮೇಜರ್ ಸರ್ಜರಿ ಅದು. ಯಾಕೆ? ನೀವೇ ಹೇಳ್ತಿದ್ದೀರಲ್ಲ ಬಿಜೆಪಿಗರೇ ಇದಕ್ಕೆ ಕಾರಣ, ವಿಪಕ್ಷಗಳೇ ಕಾರಣ ಅಂತ. ವಿಪಕ್ಷಗಳು ಕಾರಣರಾದಾಗ ಅಧಿಕಾರಿಯ ತಲೆದಂಡ ಯಾಕ್ರಿ ಬೇಕಿತ್ತು ನಿಮಗೆ? ಯಾಕ್ರಿ ಅವತ್ತು ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ಬೇಕಿತ್ತು ನೀವು? ಅಲ್ಲ ಸರ್, ಇದಕ್ಕೆಲ್ಲ ವಿಪಕ್ಷಗಳೇ ಕಾರಣ, ಅವ್ರನ್ನ ಸಸ್ಪೆಂಡ್ ಮಾಡೋದು ಬೇಡ ಸರ್ ಅಂತ ಹೇಳ್ಬೇಕಿತ್ತು. ಆವಾಗ ಎಲ್ಲಿಗೆ ಹೋಗಿದ್ರಿ ಸ್ವಾಮಿ ನೀವು? ಇವಾಗ ವಿಪಕ್ಷಗಳ ಕಾರಣ ಅಂತ ಹೇಳ್ತಾ ಇದ್ದೀರಾ. ಯಾರ ತಲೆಯಲ್ಲಿ, ಯಾರ ಕಿವಿಯಲ್ಲಿ ಹೂವ ಇಡಕ್ ಹೊರಟಿದ್ದೀರಾ ನೀವೆಲ್ಲ? ಈ ಕಾಂಗ್ರೆಸ್ ಬಿಜೆಪಿಗರು ಈ ನಮ್ಮ ರಾಜ್ಯದ ಮುಗ್ಧ ಜನರ ಕಿವಿಯಲ್ಲಿ ಹೂವ ಇಡಕ್ ಹೊರಟಿದ್ದಾರೆ ಇವ್ರು ಅವ್ರ ಮೇಲೆ ಆರೋಪ ಮಾಡೋದು, ಇವ್ರ ಮೇಲೆ ಆರೋಪ ಮಾಡೋದು. ಯಾಕೆ ಆರೋಪ ಮಾಡ್ತಾರಂದ್ರೆ ಅದ್ರಲ್ಲಿ ಸತ್ತಿದವರು ಯಾರು ಕೂಡ ಇವ್ರ ಫ್ಯಾಮಿಲಿಗೆ ಸೇರಿದವ್ರಲ್ಲ. ಅದರಲ್ಲಿ ಆ ಕಾಲ್ ತುಳಿತ ಪ್ರಕರಣದಲ್ಲಿ ಸಾವನ್ನು ಒಪ್ಪಿದವರು ಯಾರು? ಇವ್ರ ಮಕ್ಕಳಲ್ಲ, ಇವ್ರ ಅಳಿಯಂದರಲ್ಲ, ಇವ್ರ ಭಾವಮೈದಂದ್ರಲ್ಲ, ಯಾರು ಅಲ್ರಿ. ಅದಕ್ಕಾಗಿ ಇವ್ರು ರಾಜಕೀಯ ಮಾಡ್ತಾರೆ, ಅವ್ರ ಮೇಲೆ ಆರೋಪ ಮಾಡ್ತಾರೆ, ಇವ್ರ ಮೇಲೆ ಆರೋಪ ಮಾಡ್ತಾರೆ. ನಿಜಕ್ಕೂ ನಿಮ್ಮ ಕುಟುಂಬದ ಯಾರಾದ್ರೂ ಒಬ್ರು ಸತ್ತಿದ್ರೆ ನೀವು ಈ ರೀತಿ ಆರೋಪಗಳನ್ನ ಮಾಡ್ತಿದ್ರಾ? ಯಾರಾದ್ರೂ ನಿಮ್ಮ ಇಷ್ಟು ರಾಜಕಾರಣಿಗಳು 25 ಜನ ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲ ಯಾರಾದ್ರೂ ಒಬ್ರು ಕುಟುಂಬದವರು, ಒಬ್ರು ಸಣ್ಣವ್ರು ಯಾರಾದ್ರೂ ಸತ್ತಿದ್ದಾರ? ಯಾರು ಸತ್ತಿಲ್ಲ. ಅದಕ್ಕೆ ನೀವು ರಾಜಕಾರಣ ಮಾಡ್ತೀರಿ. ಅದಕ್ಕೆ ರಾಜಕಾರಣ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಮನೆಯಲ್ಲಿದ್ದ ಘಟನೆ ಆದ್ರೆ ನೀವು ಅವಾಗ ರಾಜಕೀಯ ಮಾಡಿ, ಅವಾಗ ನಾನು ನಿಮಗೆ ಶಬಾಷ್ಗಿರಿಯನ್ನ ಕೊಡ್ತೀನಿ. ಬಡವರ ಜೀವದ ಜೊತೆ ಆಟ ಆಡ್ಕೊಂತ ರಾಜಕೀಯನ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನ ಹೇಳ್ತೀನಿ ಕೇಳಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಕಾಲ್ ತುಳಿತ ಪ್ರಕರಣದಲ್ಲಿ ತಮ್ಮ ಬೇಳೆಯನ್ನ ಬಯಸ್ಕೊತಾ ಇದೆ. ಹೌದು, ಇವರು ವಿಜಯೋತ್ಸವವನ್ನ ಬೇಳೆಯಾಗಿ ಬಯಸ್ಕೊಂಡ್ರು. ಇವರು ವಿಜಯೋತ್ಸವವನ್ನ ತಮ್ಮ ಸರ್ಕಾರದ ಮಾಡಿದಂತ ಸಾಧನೆ ಅಂತ ಕ್ರೆಡಿಟ್ ತಗೊಳ್ಳಕ್ಕೆ ಕಾಂಗ್ರೆಸ್ ರೆಡಿ ಆಗಿತ್ತು. ಮತ್ತು ಇವರು ಈ ಕಾಲ್ ತುಳಿತಕ್ಕೆಲ್ಲ ಕಾರಣ ಭದ್ರತಾ ವೈಫಲ್ಯ, ಎಲ್ಲಾ ಈ ರೀತಿ ಪುಂಗಿಗಳನ್ನ ಊದಿ ಬಿಜೆಪಿ ಇದಕ್ಕೆ ಕ್ರೆಡಿಟ್ ತಗೊಳ್ಳಕ್ ನೋಡ್ತಿದೆ. ಆದ್ರೆ ಇವರಿಬ್ರು ಕೂಡ ಈ ಒಂದು ಕಾಲ್ ತುಳಿತದ ಪ್ರಕರಣದಲ್ಲಿ ನೈಜವಾಗಿ ಆ ಒಂದು ಯುವಕರಿಗೆ, ಸತ್ತಂತ ಯುವಕರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಇವರಿಬ್ರು ಕೂಡ ಯಾರೂ ಮಾಡ್ತಾ ಇಲ್ಲ. ಬರೀ ಇಬ್ರದ್ದು ಕೂಡ ಪೊಲಿಟಿಕಲ್ ಸ್ಟೆಂಟ್ ಹೊರತು ಬೇರೆ ಏನೂ ಇಲ್ಲ. ಯಾಕಂದ್ರೆ ಅವ್ರ ಮನೆಯಲ್ಲಿ ಅವ್ರಿಗೆ ಏನು ಲಾಸ್ ಆಗಿಲ್ರಿ, ಅಲ್ಲಿ ಸತ್ತಿದ್ದು ಬಡವರ ಮಕ್ಕಳು. ಅವ್ರು ಏನಕ್ಕೆ ಅದ್ರ ಬಗ್ಗೆ ಟೆನ್ಷನ್ ತಗೊಂತಾರೆ? ಬರೀ ರಾಜಕೀಯ. ಅದಕ್ಕೆ ಬಿಟ್ಟಿದ್ರೆ ಬೇರೆ ಏನೂ ಅಲ್ಲ.